ಹರೇ ಶ್ರೀನಿವಾಸ. ಇದು ದಾಸ ಸಾಹಿತ್ಯ ಸುಧೆ ಸಮೂಹ. ನಾವು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಿಗೆ ಗ್ರಾಮದಲ್ಲಿ ಇದ್ದೀವಿ. ಈ ಗ್ರಾಮದ ಇತಿಹಾಸವನ್ನು ಎರಡು ಆಯಾಮದಿಂದ ನಾವು ನೋಡ್ಬೋದು. ಒಂದು ಪೌರಾಣಿಕ ಹಿನ್ನೆಲೆ ಒಳಗೆ, ಇನ್ನೊಂದು ಐತಿಹಾಸಿಕ ಹಿನ್ನೆಲೆ ಒಳಗೆ. ಈ ಊರಿನ ಇತಿಹಾಸವನ್ನು ಸಾರುವ 14 ಶಾಸನಗಳು ಈ ಗ್ರಾಮದಲ್ಲಿ ಸಿಗ್ತವೆ. ಈ ಗ್ರಾಮಕ್ಕೆ ಸಂಬಂಧಿಸಿದಂಥ ಇನ್ನೊಂದು ಶಾಸನ ಇಲ್ಲಿಯ ಪಕ್ಕದಲ್ಲಿ ಮನುಗುಳಿ ಗ್ರಾಮದೊಳಗೆ, ಅಲ್ಲಿನೂ ಕೂಡ ಒಂದು ಶಾಸನ ಈ ಊರಿಗೆ ಸಂಬಂಧಪಟ್ಟಂತೆ ಇರುವಂಥ ಒಂದು ಶಾಸನ ನಮಗಲ್ಲೇ ಸಿಗ್ತದೆ. ಪೌರಾಣಿಕ ಹಿನ್ನೆಲೆಯಲ್ಲಿ ನೋಡಬೇಕಾದ್ರೆ ಇದನ್ನು ಮುಕ್ತೇಶಪುರ ಅಂತ ಕರಿತಿದ್ರು, ಮುಕ್ತಿಪುರ ಅಂತ ಕರಿತಿದ್ರು, ಮೂವತ್ತುಂಬಾಡು ಅಗ್ರಹಾರ ಅಂತ ಕರಿತಿದ್ರು. ಇದು ಒಂದು ಕಾಲಕ್ಕೆ ಒಂದು ದೊಡ್ಡ ಅಗ್ರಹಾರ ಆಗಿತ್ತು, ವಿದ್ಯಾ ಕೇಂದ್ರ ಆಗಿತ್ತು. ಇಲ್ಲಿ ಅನೇಕ ಸುತ್ತಮುತ್ತಲು ಅನೇಕ ಗ್ರಾಮಗಳವ. ತಳೆವಾಡ, ನಾಗವಾಡ, ಅಬ್ಬಿಹಾಳ, ಗೊಳಸಂಗಿ, ಬಾಗೇವಾಡಿ, ಮನುಗೂಳಿ, ಮಲಘಾಣ್, ತೆಲಗಿ ಈ ಎಲ್ಲ ಗ್ರಾಮಗಳ ಕೇಂದ್ರ ಸ್ಥಳ, ಒಂದು ವಿದ್ಯಾ ಕೇಂದ್ರ ಇದು ಆಗಿತ್ತು ಅನ್ನೋದ್ರ ಬಗ್ಗೆ ನಮಗೆ ಅನೇಕ ಮಾಹಿತಿಗಳು ಸಿಗ್ತವೆ. ಒಂದು ಶಾಸನ 11ನೇ ಶತಮಾನದಲ್ಲಿ ಸಿಗುವಂಥ ಶಾಸನ, 1079ರಲ್ಲಿ ದಾಖಲಾದಂಥ ಶಾಸನ. ಇದು ಸಂಗಮೇಶ್ವರ ದೇವಾಲಯದಲ್ಲಿ ಈ ಶಾಸನದ ಲಭ್ಯತೆಯ ಬಗ್ಗೆ ಶಾಸನ ಸಂಪುಟದಲ್ಲಿ ಅದು ಪ್ರಕಟ ಆಗ್ಯದ. ಅದರ ಪ್ರಕಾರ ಚಾಳುಕ್ಯ ದೊರೆ 6ನೇ ವಿಕ್ರಮಾದಿತ್ಯ ಅವ ತನ್ನ ಗುರುವಾದಂತಹ ವಿಷ್ಣು ಭಟ್ಟನಿಗೆ ಈ ಗ್ರಾಮವನ್ನು, ಮುತ್ತಿಗೆ ಗ್ರಾಮವನ್ನು ದಕ್ಷಿಣೆ ರೂಪದಲ್ಲಿ ಕೊಟ್ಟ ಅಂಥೇಳಿ ಆ ಶಾಸನ ನಮ್ಗೆ ಹೇಳ್ತದೆ. ಆ ವಿಷ್ಣು ಭಟ್ಟನ ಮಗ ಗೋವಿಂದ ದೇವ ಅಂತಿದ್ದ. ಅವನು ಈ ಗ್ರಾಮದಲ್ಲಿ ರಾಮೇಶ್ವರ ದೇವರನ್ನು ಪ್ರತಿಷ್ಠಾಪನೆ ಮಾಡಿ, ಇಲ್ಲೇ ವಿದ್ಯಾಕೇಂದ್ರದಲ್ಲಿ ಇದ್ದಂತಹ ಯೋಗೀಶ್ವರ ದೇವರಿಗೆ ಅದನ್ನು ಮತ್ತೆ ದಾನವಾಗಿ ಕೊಟ್ಟ ಅನ್ನೋದ್ರ ಬಗ್ಗೆ ಒಂದು ಶಾಸನ ಹೇಳ್ತದೆ. 14 ಶಾಸನ ಪ್ಲಸ್ ಒಂದು ಮನುಗುಳಿಯಲ್ಲಿರುವಂಥ ಶಾಸನ, 15 ಶಾಸನಗಳನ್ನು ನಾವು ತೆಗೆದುಕೊಂಡ್ರೆ ಬಹುತೇಕ ಶಾಸನಗಳು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದುದು ಇಲ್ಲಿ ಪ್ರತಿಷ್ಠಾಪನೆಗೊಂಡಂತಹ ಕೇಶವ ದೇವರಿಗೆ ಸಂಬಂಧಪಟ್ಟಂತೆ ಬಹುತೇಕ ಶಾಸನಗಳು ಹೇಳ್ತವೆ. 1142ರ ಶಾಸನ ಒಬ್ಬ ಶೈವ ವೈಶ್ಯನಾದಂತಹ ಸೋಮಿಶೆಟ್ಟಿ ಅನ್ನವ ಉತ್ತರದ ಅಭಿಮುಖವಾಗಿ ಕೇಶವ ದೇವರನ್ನು ಪ್ರತಿಷ್ಠಾಪನೆ ಮಾಡಿದ್ದು ಒಂದು ಶಾಸನ ಅದ. 1165ರೊಳಗೆ ಇನ್ನೊಬ್ಬ ಕಹಿ ಶೆಟ್ಟಿ ಅನ್ನವ ದಕ್ಷಿಣಾಭಿಮುಖವಾಗಿ ಪ್ರತಿಷ್ಠಾಪನೆ ಮಾಡಿದಂತಹ ಪ್ರಸನ್ನ ಕೇಶವ ದೇವಾಲಯದ ಬಗ್ಗೆ ಅದು ಉಲ್ಲೇಖದ. ಇನ್ನು ನಾನು ಈಗ ನಿಂತು ಮಾತಾಡ್ತಾ ಇರುವಂತಹ ಈ ದೇವಾಲಯ ಈಗ ಇಲ್ಲೇ ಸ್ಥಳೀಯರು ಲಕ್ಷ್ಮೀನಾರಾಯಣ ದೇವಾಲಯ ಅಂತ ಕರೀತಾರೆ. ಇಲ್ಲಿ ಇರುವಂತಹ ಒಂದು ಶಾಸನ 1189ರೊಳಗಿಂದು ಚೌಡಿ ಶೆಟ್ಟಿ ಎಂಬ ಒಬ್ಬ ವ್ಯಾಪಾರಿ ಲಕ್ಷ್ಮೀ ನರಸಿಂಹ ದೇವರನ್ನು ಪ್ರತಿಷ್ಠಾಪನೆ ಮಾಡಿ, ಅವನು ಮತ್ತು ಶ್ರೀ ಶಂಕರ ಮುನಿ ಅಂತ ಹೇಳಿ ಒಂದು ಉಲ್ಲೇಖದ. ಆ ಶಂಕರ ಮುನಿ ಇಬ್ಬರೂ ಸೇರಿ ರಾಜನಿಗೆ ಭಿನ್ನಹವನ್ನು ಮಾಡಿ ಈ ದೇವಸ್ಥಾನಕ್ಕೆ ಬೇಕಾಗಿರುವಂತಹ ಪೂಜೆಗೆ ಬೇಕಾಗಿರುವಂತಹ ವಸ್ತುಗಳನ್ನು ನೀಡಲಿಕ್ಕೆ ಅವರು ವಿನಂತಿ ಮಾಡಿಕೊಂಡಿದ್ರ ಬಗ್ಗೆ ಒಂದು ಶಾಸನ ಹೇಳ್ತದೆ. ಈ ದೇವಸ್ಥಾನವನ್ನು ತೆಗೆದುಕೊಂಡ್ರೆ ಇದಕ್ಕೆ ಅವಳಿ ಗುಡಿ ಅಂತಲೂ ಕೂಡ ಪುರಾಣದಲ್ಲಿ ಪ್ರಚಲಿತವಾಗಿ ಹೇಳ್ಕೊಂಡು ಬಂದಾರ. ಶ್ರೀ ಲಕ್ಷ್ಮೀನಾರಾಯಣ ಗುಡಿ ಮತ್ತು ಚೆನ್ನಿಗರಾಯ ಮಂದಿರ ಅಂತ ಈ ಅವಳಿ ಗುಡಿಯನ್ನು ಹೇಳಲಾಗ್ತದೆ. ಚಲುವರಾಯನ ಈ ಮಂದಿರದೊಳಗೆ ಈಗ ಸದ್ಯಕ್ಕೆ ಒಂದು ದೇವಸ್ಥಾನದೊಳಗೆ ಗರ್ಭಗುಡಿ ಒಳಗೆ ಲಕ್ಷ್ಮೀನಾರಾಯಣನ ಮೂರ್ತಿ ಪೂಜೆಗೊಳ್ಳಿಕತ್ತದ. ಇನ್ನೊಂದು ಗರ್ಭಗುಡಿಯೊಳಗೆ ಚಲುವರಾಯನ ಮಂದಿರದೊಳಗೆ ಶ್ರೀ ದೇವನ ಪಾದುಕೆಗಳ ಇರುವುದನ್ನು ನಾವು ನೋಡ್ಬೋದು. ಈಗ ಅಲ್ಲೇ ಇತ್ತೀಚೆಗೆ ದತ್ತಾತ್ರೇಯನ ಮೂರ್ತಿಯನ್ನು ಕೂಡಿಸಿ ಇದು ಪೂಜೆಯನ್ನು ಮಾಡ್ಲಿಕ್ಕತ್ತಾರ. ಇದಿಷ್ಟು ಈ ದೇವಸ್ಥಾನದ ಒಂದಿಷ್ಟು ಐತಿಹ್ಯಗಳು. ಅವಳಿ ಮಂದಿರ ಅಂತ ನಾವು ಏನೀಗ ಚರ್ಚೆ ಮಾಡ್ತಾ ಇದ್ವಿ. ಈ ಅವಳಿ ಮಂದಿರದ ಈ ಭಾಗದಲ್ಲಿ ಇರುವಂತಹ ಭಾಗ ನವರಂಗ. ನವರಂಗದ ನಂತರ ಇದು ಗರ್ಭಗುಡಿಯ ಮುಂಭಾಗ, ಇದಕ್ಕೆ ಅಂತರಾಳ ಅಂತ ಕರೀತಾರೆ. ಈಗ ಇಲ್ಲಿಯ ಸ್ಥಳೀಯರ ಹೇಳಿಕೆ ಪ್ರಕಾರ ಇಲ್ಲಿರುವಂತಹ ಸ್ಟ್ರಕ್ಚರಿಗೆ ಇದು ಬದಲಾವಣೆ ಆಗ್ಯದ.
ಅಂತರಾಳದ ನಂತರ ಗರ್ಭಗುಡಿ. ಈ ಗರ್ಭಗುಡಿಯ ಬಾಗಿಲದ ಪಟ್ಟಿಕೆಗಳನ್ನು ನಾವು ಗಮನಿಸಿದರೆ ಅತ್ಯದ್ಭುತ ಒಂದು ಶಿಲ್ಪಕಲೆಯನ್ನು ಗಮನಿಸ್ಬೋದು. ಇಲ್ಲೇ ಶೈವ ಶಿಲ್ಪಗಳು ಅವ, ಡಮರುಗ ಆಗಿರ್ಬೋದು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಆಯುಧಗಳನ್ನ ಹಿಡಿದಂತಹ ಶಿಲ್ಪಗಳು, ಅತ್ಯಂತ ಸುಂದರವಾದಂತಹ ಕೆತ್ತನೆಯನ್ನು ಈ ಪಟ್ಟಿಗಳನ್ನು, ಬಾಗಿಲು ಪಟ್ಟಿಗಳಂತ ಏನು ಕರಿತೀವಿ, ಆ ಬಾಗಿಲು ಪಟ್ಟಿಗಳನ್ನು ನಾವು ಗಮನಿಸ್ಬೋದು. ಒಳಗಡೆ ಒಂದು ಪಾದುಕೆಗಳವ. ಇತ್ತೀಚೆಗೆ ದತ್ತಾತ್ರೇಯ ಮೂರ್ತಿಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿದ್ದನ್ನು ಗಮನಿಸ್ಬೋದು. ಒಳಗೆ ಪಾದುಕೆ ಅವನ್ರಿ, ಅಲ್ಲಿ ಒಳಗೆ ಪಾದುಕೆಗಳು. ಇದೇ ದೇವಸ್ಥಾನದ ಒಂದು ಪ್ರಾಕಾರದಲ್ಲಿ ಅತ್ಯಂತ ಪುರಾತನವಾದಂತಹ ವೀರಭದ್ರ ದೇವರ ಮೂರ್ತಿ ಮತ್ತು ಹನುಮಂತ ದೇವರ ಮೂರ್ತಿಯನ್ನು ನಾವು ನೋಡ್ಬೋದು. ಇನ್ನೊಂದು ಗರ್ಭಗುಡಿಯಲ್ಲಿ ರುಕ್ಮಿಣಿ ಮತ್ತು ವಿಠೋಬ ದೇವರ ಮೂರ್ತಿಗಳನ್ನು ಇಟ್ಟು ಈಗ ಪೂಜೆ ಮಾಡುವಂತಹ ಪದ್ಧತಿ ಈಗಲೂ ಕೂಡ ನಾವು ಕಾಣ್ಬೋದು.